ಐಪಿಎಲ್ನಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣದಲ್ಲಿದ್ದೇವೆ. 19ನೇ ಸೀಸನ್ನ ವಿನ್ನರ್ ಯಾರು ಎನ್ನುವಂತ $1 ಮಿಲಿಯನ್ ಪ್ರಶ್ನೆಗೆ ಕೆಲ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಭಾನುವಾರ ಕಳೆದು ಸೋಮವಾರ ಶುರುವಾಗೋ ಹೊತ್ತಿಗೆಲ್ಲ ಹೊಸ ಚಾಂಪಿಯನ್ನ ಉದಯವಾಗಲಿದೆ. ಅಂಡ್ ಸ್ಪೆಷಾಲಿಟಿ ಏನಂದ್ರೆ ಇವತ್ತು ಉಭಯ ತಂಡಗಳಲ್ಲಿ ಯಾರೇ ಗೆದ್ರೂ ಕೂಡ ಐಪಿಎಲ್ನಲ್ಲಿ ಅವರ 2ನೇ ಟ್ರೋಫಿ ಗೆದ್ದಂತಾಗುತ್ತೆ. ಅದರಲ್ಲೂ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆಲ್ಲುವಂತ ಹೊಸ್ತಿಲಲ್ಲಿರೋ ಬೆಂಗಳೂರು ತಂಡಕ್ಕೆ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದ ಅತಿದೊಡ್ಡ ಕ್ರಿಕೆಟ್ ಕಾರ್ನಿವಲ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಫೈನಲ್ಗೆ 19ನೇ ಆವೃತ್ತಿಯ ಐಪಿಎಲ್ನ ಕೊನೆಯ ಪಂದ್ಯಕ್ಕಾಗಿ ವೆಯ್ಟ್ ಮಾಡ್ತಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಫೈನಲ್ ಪಂದ್ಯಕ್ಕೆ ಅಖಾಡ ಕೂಡ ಸಿದ್ಧವಾಗಿದೆ. ಎರಡೂ ತಂಡಗಳು ಕೂಡ ಕಪ್ ಗೆಲ್ಲೋಕೆ ರೆಡಿಯಾಗಿವೆ. ಕಳೆದ ಆವೃತ್ತಿಯಲ್ಲಿ ಇದೇ ಗ್ರೌಂಡ್ನಲ್ಲಿ ಚೊಚ್ಚಲ ಕಪ್ ಗೆದ್ದು ಬೀಗಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಸೀಸನ್ ಅಲ್ಲೂ ಕೂಡ ಕಪ್ ಗೆಲ್ಲೋಕೆ ಕಾಯ್ತಾ ಇದೆ. ಇಡೀ ಸೀಸನ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ RCBಯ ಈ ಮ್ಯಾಚ್ ವಿನ್ನರ್ ತರ ಕಾಣಿಸ್ತಾ ಇರುವಂತದ್ದು. ಬೆಂಗಳೂರು ತಂಡ ಈ ಸೀಸನ್ ಅಲ್ಲಿ ಕಪ್ ಗೆಲ್ಲೋಕೆ ಹೇಗೆ ಡಿಸರ್ವಿಂಗ್ ಇದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ತಂಡದಲ್ಲಿ ಟಾಪ್ ಆರ್ಡರ್ ಬ್ಯಾಟಿಂಗ್ ಲೈನ್ ಅಪ್ ಅದ್ಭುತವಾಗಿ ಫಾರ್ಮ್ ನಲ್ಲಿ ಇರುವಂತದ್ದು. ವಿರಾಟ್ ಕೊಹ್ಲಿ ಅವರು ಇರ್ಬೋದು, ದೇವದತ್ ಪಡಿಕ್ಕಲ್ ಇರ್ಬೋದು, ಹಾಗೆ ರಜತ್ ಪಾಟಿದಾರ್ ಇರ್ಬೋದು. ಸೊ ಈ ಮೂವರು ಕೂಡ ನಂಬರ್ 1 ಗೇಮ್ ಇಂದಲೂ ಕೂಡ ಕನ್ಸಿಸ್ಟೆನ್ಸಿ ಆದಂತ ಪ್ರದರ್ಶನವನ್ನ ನೀಡ್ತಾ ಬಂದಿರುವಂತದ್ದು. ಬಟ್ ವಿರಾಟ್ ಕೊಹ್ಲಿ ಅವರ ಜೊತೆ ಬರುವಂತ ಓಪನರ್ಗಳ ಪೈಕಿ ಸ್ವಲ್ಪ ವೇರಿಯೇಷನ್ಸ್ ಇದೆ. ಆರಂಭದಲ್ಲಿ ಫಿಲ್ ಸಾಟ್ ಇದ್ರು, ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ರು. ಬಟ್ ಅವ್ರ ಇಂಜುರಿ ಅಂತ ಹೋದ್ಮೇಲೆ ಬಂದಂತ ಜೇಕಬ್ ಬೆಥೆಲ್ ಕಡೆಯಿಂದ ನಿರೀಕ್ಷಿತ ಸಪೋರ್ಟ್ ಸಿಗ್ಲಿಲ್ಲ. ಬಟ್ ಆನಂತರದ 2 ಪಂದ್ಯಗಳಲ್ಲಿ ವೆಂಕಟೇಶ್ ಅಯ್ಯರ್ ಓಪನರ್ ಆಗಿ ಇಲ್ಲಿ ಅವ್ರಿಗೆ ಬಡ್ತಿಯನ್ನ ಕೊಟ್ಟ ಮೇಲೆ ಅವ್ರ ಕಡೆಯಿಂದ ಒಳ್ಳೆ ಇನ್ನಿಂಗ್ಸ್ ಬಂದಿರುವಂತದ್ದು. ಹೀಗಾಗಿ ವೆಂಕಿ ಮೂಲಕನೇ ಮುಂದುವರಿತಾರ ಅಂತಂದ್ರೆ ಇದು ಕೂಡ ಟಾಪ್ ಆರ್ಡರ್ ತುಂಬಾನೇ ಬಲಿಷ್ಠವಾಗಿ ಕಾಣೋದ್ರಿಂದ ಬೆಂಗಳೂರು ತಂಡಕ್ಕೆ ಕಪ್ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಕ್ವಾಲಿಫೈರ್ 1 ನಲ್ಲಿ 254 ರನ್ಗಳ ದಾಖಲೆಯ ಬ್ಯಾಟಿಂಗ್ ಅನ್ನ ಮಾಡಿರುವಂತಹ ಬೆಂಗಳೂರು ತಂಡ. ಈಗ ಬೆಂಗಳೂರು ತಂಡಕ್ಕೆ ಕ್ವಾಲಿಫೈರ್ 1 ಪಂದ್ಯ ಮುಗಿದು 6 ದಿನಗಳಾಗ್ತಾ ಬಂತು. ಹಾಗಾಗಿ ಲಾಂಗ್ ಬ್ರೇಕ್ ಇದೆ. ಜೊತೆಗೆ ಕ್ವಾಲಿಫೈರ್ ಹಿಂದಿನ ಪಂದ್ಯದಲ್ಲಿ 254 ರನ್ಗಳ ದಾಖಲೆಯ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿರುವಂಥದ್ದು. ಜೊತೆಗೆ ಗುಜರಾತ್ ವಿರುದ್ಧ 92 ರನ್ಗಳ ಬೃಹತ್ ಅಂತರದಲ್ಲಿ ಗೆದ್ದಿರುವಂಥದ್ದು. ಈ ಒಂದು ಬಿಗ್ ಮಾರ್ಜಿನ್ ಏನಿರುತ್ತೆ, ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿರುತ್ತೆ. ಕಾನ್ಫಿಡೆನ್ಸ್ ಇರಲಿ, ಬಟ್ ಓವರ್ ಕಾನ್ಫಿಡೆನ್ಸ್ ಬೇಡ. ಬಟ್ ಬೆಂಗಳೂರು ತಂಡದಲ್ಲಿ ಒಬ್ರು ಕೈ ಕೊಟ್ಟರು ಕೂಡ ಒಬ್ರು ಆಡೋದ್ರಿಂದ ಬೆಂಗಳೂರು ತಂಡ ಮೋಸ್ಟ್ ಡಿಸರ್ವಿಂಗ್ ವಿನ್ನಿಂಗ್ ಆಗಬಹುದು ಅನಿಸ್ತಿದೆ. ಇನ್ನು ಬೌಲಿಂಗ್ ಅಂತ ಬಂದಾಗ್ಲೂ ಕೂಡ ಅಷ್ಟೇ ಡೇಂಜರಸ್ ಬೌಲಿಂಗ್ ಸ್ಕ್ವಾಡ್ ಇರುವಂತದ್ದು. ಭುವನೇಶ್ವರ್ ಕುಮಾರ್, ಹೇಜಲ್ವುಡ್ ಹಾಗೆ ಜೇಕಬ್ ಡಫಿ ಡೇಂಜರಸ್ ಆದಂತ ಕಾಂಬಿನೇಷನ್ ಇವರು. ಲಾಸ್ಟ್ ಮ್ಯಾಚ್ ಅಲ್ಲೂ ಕೂಡ ಈ ಮೂವರನ್ನು ಕೂಡ ಪ್ಲೇಯಿಂಗ್ 11 ನಲ್ಲಿ ಆಡಿಸಿದ್ರು. ಜೊತೆಗೆ ಬಿಗ್ ಇಂಪ್ಯಾಕ್ಟ್ ಕೂಡ ಬಂದಿತ್ತು ಇವ್ರ ಕಡೆಯಿಂದ. ರಸಿಕ್ ಸಲಾಮ್ದಾರ್ ಕೂಡ ಸಾಥ್ ಕೊಟ್ಟಿದ್ರು. ಹೀಗಾಗಿ ಬೆಂಗಳೂರು ತಂಡದ ಬೌಲಿಂಗ್ ಈ ಸಲ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಭುವನೇಶ್ವರ್ ಕುಮಾರ್ ಸ್ವಿಂಗ್ ಕಿಂಗ್, ಪರ್ಪಲ್ ಕ್ಯಾಪ್ ರೇಸ್ ನಲ್ಲಿ ಲೀಡ್ ನಲ್ಲಿ ಇರುವಂತದ್ದು. ಇನ್ನು ಹೇಜಲ್ವುಡ್ ಹಾಗೆ ಡಫಿ ಕೂಡ ವಿಕೆಟ್ ಗಳನ್ನ ತೆಗೆಯುವಂತ ಕೇಪಬಲ್ ಇರೋದ್ರಿಂದ ಬೌಲಿಂಗ್ ಕೂಡ ಸೂಪರ್ ಸ್ಟ್ರಾಂಗ್ ಆಗಿ ಇರುವಂತದ್ದು. ಜೊತೆಗೆ ಮಿಡಲ್ ಆರ್ಡರ್ ನಲ್ಲಿ ಕೃನಾಲ್ ಪಾಂಡ್ಯ ಇದ್ದಾರೆ. ಜೊತೆಗೆ ಟಿಮ್ ಡೇವಿಡ್ ಜೊತೆಗೆ ಜಿತೇಶ್ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇರುವಂತದ್ದು. ಹೌದು, ಜಿತೇಶ್ ಶರ್ಮಾ ಡೇ 1 ಇಂದ ಸಪೋರ್ಟ್ ಕೊಡದೇ ಇದ್ರು ಕೂಡ ಕ್ವಾಲಿಫೈರ್ 1 ಮ್ಯಾಚ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ರು ಕೂಡ ಒಳ್ಳೆ ಇನ್ನಿಂಗ್ಸ್ ಅನ್ನ ಆಡಿದ್ರು, ಸಪೋರ್ಟಿವ್ ಇನ್ನಿಂಗ್ಸ್. ಅವ್ರ ಮೇಲೂ ಕೂಡ ಹೋಪ್ಸ್ ಅನ್ನ ಇಡಬಹುದು. ಇನ್ನು ಕೃನಾಲ್ ಹಾಗೆ ಟಿಮ್ ಡೇವಿಡ್ ಕಡೆಯಿಂದ ಮ್ಯಾಚ್ ವಿನ್ನಿಂಗ್ ರನ್ಸ್ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಕೃನಾಲ್ ಅಂತೂ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇರುವಂತ ಬಿಗ್ ಪ್ಲೇಯರ್. ಕೃನಾಲ್ ಮೇಲೆ ಬ್ಯಾಟಿಂಗ್ ನಲ್ಲೂ ಕೂಡ ನಂಬಿಕೆ ಇಡಬಹುದು. ಜೊತೆಗೆ ವಿಕೆಟ್ಸ್ ಬಂದಿಲ್ಲ ಅಂತಂದ್ರೂ ಕೂಡ ಬೌಲಿಂಗ್ ನಲ್ಲಿ ಎಕಾನಮಿ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಕೃನಾಲ್ ಒಂದ್ ರೀತಿಯಾಗಿ ಗೇಮ್ ಚೇಂಜರ್ ಆಗ್ತಾರೆ. ಇನ್ನು ಟಿಮ್ ಡೇವಿಡ್ ಪವರ್ ಹಿಟ್ಟರ್ ಆಗ್ತಾರೆ. ಅವರು ಒಂದ್ಸಲ ಕ್ರೀಸ್ ಕಚ್ಚಿ ನಿಂತರೆ ಬಿಗ್ ಇನ್ನಿಂಗ್ಸ್ ಅನ್ನ ಡೆತ್ ಓವರ್ ನಲ್ಲಿ ನಿರೀಕ್ಷೆ ಮಾಡಬಹುದು. ಇನ್ನು ಟೇಬಲ್ ಟಾಪರ್ಸ್ ಡಾಮಿನೇಷನ್ ಮೈಂಡ್ ಸೆಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರೆ ಸಾಕಿಲ್ಲಿ. ಈ ಸೀಸನ್ ಅಲ್ಲಿ ಟೇಬಲ್ ಟಾಪರ್ ಆಗಿ ನಂಬರ್ 1 ಸ್ಥಾನದಲ್ಲಿ ಲೀಗ್ ಹಂತವನ್ನ ಮುಗಿಸಿರೋದಿರ್ಬೋದು, ಅಥವಾ ಕ್ವಾಲಿಫೈರ್ 1 ನಲ್ಲಿ ಡಾಮಿನೇಷನ್ ಮಾಡಿ ಇರ್ಬೋದು. ಇದೇ ಮೈಂಡ್ ಸೆಟ್ ನಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಬೆಂಗಳೂರಿಂದ ಕಪ್ ಅನ್ನ ತೆಗೆದುಕೊಳ್ಳೋಕೆ ಯಾರಿಂದಲೂ ಚಾನ್ಸೇ ಆಗಲ್ಲ. ಇನ್ನು ಇದೆಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ಲಿ ಕ್ಯಾಪ್ಟನ್, ಕೋಚ್, ಮ್ಯಾನೇಜ್ಮೆಂಟ್ ಕಾಂಬಿನೇಷನ್ ಸೂಪರ್ ಆಗಿರುವಂತದ್ದು. ಆಂಡಿ ಫ್ಲವರ್ ಇರ್ಬೋದು, ಮೊಬಾಟ್ ಇರ್ಬೋದು, ಜೊತೆಗೆ ನಮ್ಮ ಆಪತ್ ಬಾಂಧವ RCBಯ ಮಾಜಿ ಆಪತ್ ಬಾಂಧವ ದಿನೇಶ್ ಕಾರ್ತಿಕ್, ಇನ್ನು ಕ್ಯಾಪ್ಟನ್ ರಜತ್ ಪಾಟಿದಾರ್, ಎಲ್ಲರ ಮೈಂಡ್ ಸೆಟ್ ಒಂದೇ ರೀತಿಯಾಗಿರುವಂಥದ್ದು. ಓನ್ಲಿ ಕಪ್ ಮಾತ್ರ ಫೋಕಸ್ ಮಾಡ್ತಾರೆ. ಜೊತೆಗೆ ಕೂಲ್ ಅಂಡ್ ಕಾಮ್ ಆಗಿ ಹ್ಯಾಂಡಲ್ ಮಾಡ್ತಾ ಎಲ್ಲರ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಮ್ಯಾನೇಜ್ಮೆಂಟ್ ಇಂಪ್ರೂವ್ಮೆಂಟ್ ಇರೋದ್ರಿಂದ ಇಲ್ಲಿ ಆಟಗಾರರ ಮೇಲೆ ಯಾವುದೇ ಪ್ರೆಷರ್ ಫ್ರೀ ಆಗಿ ಆಡೋದ್ರಿಂದ ಅವರು ಆಟೋಮೆಟಿಕಲಿ ಪರ್ಫಾರ್ಮೆನ್ಸ್ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನೀಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಇದಿಷ್ಟೇ ಅಲ್ಲದೆ ಎದುರಾಳಿ ತಂಡಕ್ಕೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ತಂಡದ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ.
ಆದರೆ ಎದುರಾಳಿ ತಂಡ ಟಾಪ್ ಆರ್ಡರ್ ಮೇಲೆಯೇ ಡಿಪೆಂಡ್ ಆಗಿರೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಒಟ್ಟಲ್ಲಿ ಬೆಂಗಳೂರು ಟೀಮ್ ಈಗ ನಡೆದಿದ್ದೇ ದಾರಿಯಾಗಿದೆ. 2ನೇ ಕಪ್ ಹೊಸ್ತಿಲಲ್ಲಿರುವಂಥ RCBಗೆ ನೀವು ಕೂಡ ಆಲ್ ದಿ ಬೆಸ್ಟ್ ಹೇಳಿ. ನಮಸ್ಕಾರ.